ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ನೆತ್ತರು ಹರಿದು ಇವತ್ತಿಗೆ ಒಂದು ವಾರ ಕಳೀತಾ ಬಂತು. ದೊಡ್ಡ ಮಟ್ಟದ ಆಕ್ರೋಶ ಕೂಡ ದೇಶವಾಸಿಗಳಿಂದ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಆ ಭೀಭತ್ಸ ಘಟನೆಯಿಂದ ಪಾರಾಗಿ ಬಂದವರು ಮಾತನಾಡಿದ್ದಾರೆ. ಉಗ್ರರ ದಾಳಿಯಿಂದ ಚಿಕ್ಕಮಗಳೂರಿನ ಕುಟುಂಬ ಜಸ್ಟ್ ಮಿಸ್. ದೇವಸ್ಥಾನದಲ್ಲಿ ಫೋಟೋಗೆ ನಿಂತು ಈ ಕುಟುಂಬ ಪಾರಾಗಿರುವಂತಹದ್ದು. 10 ನಿಮಿಷ ಬೇಗ ಹೋಗಿಬಿಟ್ಟಿದ್ರೆ ದೊಡ್ಡ ಅಪಾಯ ಎದುರಾಗ್ಬಿಡ್ತಿತ್ತು. ಪಹಲ್ಗಾಮ್ಗೆ ಕೇವಲ 800 ಮೀಟರ್ ದೂರದಲ್ಲಿ ಈ ಕುಟುಂಬ ಇತ್ತು. ಏಪ್ರಿಲ್ 21ರಂದು ಕಾಶ್ಮೀರವನ್ನು ತಲುಪಿರುತ್ತೆ ಚಿಕ್ಕಮಗಳೂರಿನ ನಿವಾಸಿಗಳ ಈ ತಂಡ. ಮಕ್ಕಳ ಜೊತೆಗೆ ಚಂದ್ರಶೇಖರ್, ಇಂದಿರಮ್ಮ, ಲಲಿತಾ ಕಾಶ್ಮೀರ ಪ್ರವಾಸಕ್ಕೆ ಹೋಗಿರ್ತಾರೆ. ಉಗ್ರರ ದಾಳಿ ಮಾಹಿತಿ ಗೊತ್ತಾದ ತಕ್ಷಣ ವಾಪಸ್ ಆಗಿದೆ ಕುಟುಂಬ. ಪಹಲ್ಗಾಮ್ನಲ್ಲಿನ ಭೀಕರತೆಯನ್ನ ಈ ಕುಟುಂಬ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುತ್ತಾ ಅವತ್ತು ಏನಾಯ್ತು, ಇವರು ಕಂಡಿದ್ದೇನು, ಉಗ್ರರ ಅಟ್ಟಹಾಸ ಹೇಗಿತ್ತು, ಸ್ಥಳೀಯರು ಹೇಗೆ ರಿಯಾಕ್ಟ್ ಮಾಡಿದ್ರು ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಚಂದ್ರಶೇಖರ್ ಅವರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕುಟುಂಬ ಇವರು ಜಸ್ಟ್ ಮಿಸ್ ಆಗಿ ಬಂದಿದ್ದಂಥವ್ರು. ನಮಸ್ಕಾರ ಚಂದ್ರಶೇಖರ್ ಅವರೇ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ತುಂಬ ಮಾತನಾಡಿದ್ದೀರಾ ತಾವೆಲ್ಲರೂ ಕೂಡ. ಆದರೂ ಸ್ಟಿಲ್ ಐ ಆಮ್ ಆಸ್ಕಿಂಗ್, ಇವತ್ತು 8 ದಿನ ಆಯಿತು ಪಹಲ್ಗಾಮ್ನಲ್ಲಿ ದಾಳಿ ನಡೆದ ಸಂದರ್ಭದ ಸ್ಥಿತಿಗತಿಗಳು ಹೇಗಿತ್ತು, ನೀವು ಎಲ್ಲಿದ್ರಿ, ನೀವು ಜಸ್ಟ್ ಮಿಸ್ ಆಗಿದ್ದು ಹೇಗೆ, ಇನ್ನೊಂದು ಸರ್ತಿ ಅದನ್ನು ದಯವಿಟ್ಟು ವಿವರಿಸ್ಬೋದಾ ಅಂತ. ಸರ್, ನಾವು ಅವತ್ತಿನ ದಿನ ಪಾಲ್ಗಾಮ ಇದ್ವಿ. ನಮ್ಮ ಪ್ಯಾಕೇಜಲ್ಲೇ ಫಸ್ಟು ಸ್ಪಾಟ್ ಬಂದುಬಿಟ್ಟು ಇದು ಅದು ಬೈಸನ್ ವ್ಯಾಲಿನೇ ಇತ್ತು. ಸೊ ಹಂಗಾಗಿ ನಾನು ಆನ್ ದಿ ವೇ ಹೋಗ್ಬೇಕೆ ನಾವು ಅವಂತಿಪುರ ವಿಷ್ಣು ಟೆಂಪಲ್ ಒಂದಿದೆ, ಆ ವಿಷ್ಣು ಟೆಂಪಲ್ಗೆ ಹೋಗಿ ಅಲ್ಲ ಸಾಕಷ್ಟು ಸಮಯ ಕಳೆದ್ವಿ ಸರ್. ಯಾಕೆಂದರೆ ಅದ್ರದ್ದು ಒಂದು ಸ್ವಲ್ಪ ಪ್ರಾಚೀನತೆ ಎಲ್ಲ ತಿಳ್ಕೊಂಡ್ವಿ, ಲೋಕಲ್ ಗೈಡ್ ಇಟ್ಕೊಂಡು. ಅದಾದಮೇಲೆ ನಾವು ನೆಕ್ಸ್ಟು ಸ್ಯಾಫ್ರಾನ್ ಮಾರ್ಕೆಟಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದ್ರಿಂದ ನಾವು ಸ್ವಲ್ಪ ಟೈಮ್ ಡಿಲೇ ಮಾಡಿದ್ರಿಂದ ನಾವು ಅಲ್ಲಿಗೆ ಹೋಗೋದು ತಪ್ಪು ಸರ್ ಇನ್ಸಿಡೆಂಟಿಗೆ. ಇಲ್ಲ ಅಂದರೆ ಒಂದು 10-15 ನಿಮಿಷ ಬೇಗ ಹೋಗಿದ್ರು ನಾವು ದುರದೃಷ್ಟವಶ ಅಲ್ಲೇ ಇರ್ತಾಯಿದ್ವಿ. ಅದು ಫೈರಿಂಗ್ ಆಯ್ತಲ್ಲ, ಅದೇ ಸ್ಪಾಟಲ್ಲಿ ಇರ್ತಾಯಿದ್ವಿ ಸರ್. ಓಕೆ ಮೇಡಮ್, ತಾವು ಕೂಡ ಕಾಶ್ಮೀರಕ್ಕೆ ಪ್ರವಾಸವನ್ನು ಬೆಳೆಸಿದ್ರಿ. ಅವತ್ತು ಆ ಘಟನೆ ಆದಂತಹ ಸಂದರ್ಭದಲ್ಲೇ ಕೂಗಳತೆಯ ದೂರದಲ್ಲಿ ತಾವು ಕೂಡ ಇದ್ರಿ. ನಿಮಗೆ ಈ ಟೆರರ್ ಅಟ್ಯಾಕ್ ಆಗಿರುವಂತಹ ವಿಚಾರ ಯಾವಾಗ ಗೊತ್ತಾಯ್ತು ಅಂತ? ಸರ್, ನಮಗೆ ಸೌಂಡ್ ಏನ್ ಗೊತ್ತಾಗಿಲ್ಲ ಸರ್, ಶೂಟ್ ಮಾಡಿ ಸೌಂಡ್ ಏನ್ ಗೊತ್ತಾಗಿಲ್ಲ. ಬಟ್ ನಾವ್ ಮೇಲ್ ಹೋಗ್ಬೇಕಾದ್ರೆ ಕೆಳಗಡೆಗೆ ಬರ್ತಾ ಇದ್ರಲ್ಲ ಸರ್ ಕುದುರೆನವರು, ಅವರೆಲ್ಲ ಅರ್ಜೆಂಟ್ ಕರ್ಕೊಂಡ್ ಬರ್ತಾ ಇದ್ರು. ಯಾರು ಅಂದ್ರೆ ಗಾಬರಿಯಾಗಿ ಓಡ್ ಬರೋದು ಆ ತರ ಏನ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಲೋಕಲ್ಸ್ ಅವರು ಅವ್ರವ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂತಿದ್ರು, ಗೋಡವಾಲಾಗಳು ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ತಾ ಇದ್ರು. ನಾವ್ ಏನಾಗಿದೆ ಅಂತ ಕೇಳಿದ್ದಕ್ಕೆ ಇಲ್ಲ ಮರ ಬಿದ್ದಿದೆ, ರೋಡ್ ಕ್ಲೋಸ್ ಮಾಡಿದೆ, ಹೋಗಕ್ಕಾಗೋದಿಲ್ಲ, ನಿಮಗೆ ಇನ್ನೊಂದು ರೋಡಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳಿದ್ರು ಸರ್. ಕರ್ಕೊಂಡು ಹೇಳ್ಬಿಟ್ಟು ಆಮೇಲೆ ಕೆಳಗಡೆ ನಮಗೆ ಬೇಸಿ ಕರ್ಕೊಂಡ್ ಬಂದು ಸೇಫ್ ಆಗಿ ಬಿಟ್ರು ಸರ್. ಆಮೇಲೆ ಹೇಳಿದ್ರು ಏನೋ ಅಂದ್ರೆ ಶೂಟ್ ಮಾಡಿದ್ದಾರೆ, ಕುದುರೆಗೆ ಬಾಂಬ್ ಕೊಟ್ಟು ಕಳ್ಸಿದ್ದಾರೆ, ಆ ತರ ಏನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರ್. ಬಟ್ ಈ ತರ ದೊಡ್ಡದಾಗ ಅಟ್ಯಾಕ್ ಆಗಿದೆ ಅಂತ ಯಾರೊಬ್ರು ನಮಗೆ ಲೋಕಲ್ಸ್ ನಮಗೆ ಬಾಯ್ ಬಿಟ್ಟಿಲ್ಲ ಸರ್. ಓಕೆ ಶೇಖರ್, ಈಗ ಅಲ್ಲಿ ತುಂಬಾ ವ್ಯಾಲಿಗಳಿದೆ, ಬೇರೆ ಬೇರೆ ವ್ಯಾಲಿಗಳಿದೆ. ಕೆಲವರೆಲ್ಲ ದೊಡ್ಡ ಕಣಿವೆ ಪ್ರದೇಶಕ್ಕೆ ಹೋಗ್ತಾರೆ, ಕೆಲವರು ಬೈಸರನ್ ಅಂತ ಪ್ರದೇಶಕ್ಕೆ ಹೋಗ್ತಾರೆ. ನಿಮ್ಮ ಪ್ಲಾನ್ ಇದ್ದಿದ್ದೇನು ಅಂತ? ನಿಮ್ಮ ಪ್ಲಾನು ಬೈಸರನ್ಗೆ ಹೋಗ್ಬೇಕು ಅಂತ ಇತ್ತಾ, ಅಂದ್ರೆ ಈ ಘಟನೆ ನಡೆದ ಸ್ಥಳಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತಾ? ಆಮೇಲೆ ಆ ದಾಳಿ ಆಗಿದೆ ಅಂತ ಗೊತ್ತಾದ್ಮೇಲೆ ನೀವ್ ಏನ್ ಮಾಡಿದ್ರಿ ಸರ್? ಈಗ ಮೇನ್ ಆಗಿ ಏನ್ ಮಾಡಿದ್ವಿ, ನಮಗೂ ಕಾಶ್ಮೀರ ಮೊದಲನೇ ಟೈಮ್ ಆದ್ರಿಂದ ನಮಗೆ ನಾವು ಏಜೆನ್ಸಿ ಏನ್ ಪ್ಲಾನ್ ಮಾಡಿದ್ರೆ ಅದ್ರ ಮುಖಾಂತರ ಹೋದ್ವಿ ಸರ್. ಇಲ್ಲ ಅಂದ್ರೆ ನಮಗೂ ನಾವೇ ಖುದ್ದಾಗಿ ಹೋಗಿದ್ರೆ ನಾವು ಮೊದಲು ಸ್ನೋಫಾಲ್ ಎಲ್ಲ ಐಸಿರೋ ಜಾಗಕ್ಕೆ ಹೋಗ್ತಾ ಇದ್ವಿ, ಗುಲ್ಮಾರ್ಗಿಗೋ ಸೋನ್ಮಾರ್ಗಿಗೋ. ಯಾಕಂದ್ರೆ ನನ್ನ ಫ್ಯಾಮಿಲಿ ಮೇನ್ ಕರ್ಕೊಂಡು ಇಂಟೆನ್ಷನ್ ಐಸ್ ತೋರಿಸ್ಬೇಕು ಅಂತ. ಯಾಕಂದ್ರೆ ನನ್ನ ಮಕ್ಕಳೆಲ್ಲ ಭಾಳ ಎಕ್ಸೈಟ್ ಆಗಿದ್ರು ಐಸಲ್ಲಿ ಆಟ ಆಡ್ಬೋದು ಅಂತ. ಸೊ ಹಂಗಾಗಿ ಇವ್ರು ಪ್ಯಾಕೇಜ್ ಅವ್ರು ಏನು ಮಾಡಿದ್ರು, ಫಸ್ಟ್ ದಿನ ಟ್ರಿಪ್ಪೇ ಪಾಲ್ಗಾಮಿ ಮಾಡಿದ್ರು. ಹಂಗಾಗಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ಸರ್ ಅಲ್ಲಿ. ಅದಾದ್ಮೇಲೆ ನಾವು ಅದು ಪಾಲ್ಗಾಮಿಂದ ವಾಪಸ್ ಬಂದು ರೂಮಿಗೆ ಬಂದು ಸೇಫ್ ಆಗಿದ್ವಿ. ಬೆಳಗ್ಗೆ ಜಿಲ್ಲಾಡಳಿತ ಮತ್ತು ನಮ್ಮ ವಿಧಾನಸಭೆ ಶಾಸಕರು, ನಮ್ಮ MLA ಅವರು ಮತ್ತು ಸಂತೋಷ್ ಸರ್ ಆಫೀಸಿಂದೆಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ನೆಕ್ಸ್ಟ್ ದಿನ ಫ್ಲೈಟ್ ಇದೆ ಅಂತ ಹೇಳಿದ್ರು. ಆ ಫ್ಲೈಟಲ್ಲಿ ನಾವು ಬಂದುಬಿಟ್ವಿ ಸರ್ ಅದಕ್ಕೆ ಬೆಂಗಳೂರಿಗೆ. ಯಾಕೆಂದ್ರೆ ನಮ್ಗೆ ಇಲ್ಲಿಂದ ಎಲ್ಲ ಕಡೆಯಿಂದ ನಮ್ಮ ರಿಲೇಟಿವ್ಸ್ ಆಗಿರೋ ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಅದೇ ಹೇಳ್ತಾಯಿದ್ರು, ಅಲ್ಲಿ ಇರಬೇಡಿ, ಸೇಫ್ ಇಲ್ಲ, ಬಂದುಬಿಡಿ ಅಂತ. ಸೊ ಹಂಗಾಗಿ ಅವ್ರ ಮಾತಿಗೆಲ್ಲ ಒಪ್ಪಿಗೆ ಮಾಡ್ಕೊಂಡು ನಾವು ವಾಪಸ್ ಬೆಂಗಳೂರಿಗೆ ಬಂದುಬಿಟ್ವಿ ಸರ್. ಮೇಡಮ್, ನೀವು ಅವಾಗಲೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ, ಕೇವಲ 1 ಕಿಲೋಮೀಟರ್ ಹಿಂದೆ ಇದ್ದೆ ನಾನು ಈ ಟೆರರ್ ಅಟ್ಯಾಕ್ ಆಗುವಂತಹ ಸಂದರ್ಭದಲ್ಲಿ ಅಂತ. ಈ ಟೆರರ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ನಿಮ್ ಕಿವಿಗೆ ಏನಾದ್ರೂ ಈ ಗುಂಡಿನ ಶಬ್ದ ಕೇಳಿಸ್ತಾ? ನೀವು ಆ ಸ್ಥಳದಲ್ಲಿ ಏನೆಲ್ಲ ನೋಡಿದ್ರಿ ಅಂತ ಹೇಳಿ? ಇಲ್ಲ ಸರ್, ನಾವು ಸ್ಟಾರ್ಟ್ ಮಾಡಿ ಒಂದು 700 ಮೀಟರ್ಸ್ ಅಷ್ಟೇನೆ ಹೋಗಿದ್ದು ಸರ್. ಮೇಲ್ಗಡೆ ಹೋಗ್ತಾ ಇದ್ವಿ, ಅದು ಒಂದು 1/2 hour ಜರ್ನಿ ಸರ್. ಆ ಸ್ಪಾಟಿಗೆ ಒಂದು 15 to 20 ಮಿನಿಟ್ಸ್ ಜರ್ನಿ ಸರ್ ಅದು, ಕುದುರೆನಲ್ಲೇನೆ. ನಾವು ಅವಾಗ 700 ಮೀಟರ್ಸ್ ನಾವು ಸ್ವಲ್ಪ ಮೇಲ್ ಹೋಗಿದ್ದಕ್ಕೆ ನೆನೆ
ನಮಗೆ ಆ ಥರ ಅಂದರೆ ಸೌಂಡ್ ಕೇಳೋದಾಗ್ಲಿ ಕೂಗ್ಕೊಂಡು ಬರೋದಾಗ್ಲಿ ಆ ಥರ ಏನು ಕೇಳಲಿಲ್ಲ, ಕಾಣಿಸ್ಲಿಲ್ಲ. ಬಟ್ ಗೊತ್ತಾಗಿರೋದ್ರಿಂದ ವಿಷಯ ಗೋಡವಾಲಗಳಿಗೆ ಅವರು ಕೇಳಿಸ್ಕೊಂಡು ತಿರುಗಿ ಕರ್ಕೊಂಡ್ ಬರ್ತಾ ಇದ್ರು ಸರ್. ಅವರು ಯಾರಿಗೂ ಪ್ಯಾನಿಕ್ ಮಾಡ್ಲಿಲ್ಲ ಸರ್, ಹಿಂಗಾಗಿದೆ ಓಡಿ ಓಡಿ ಅಂತ ಯಾರಿಗೂ ಹೇಳಿಲ್ಲ. ಇವನ್ ಯಾವುದೇ ಕಾರಣಕ್ಕೂ ಏನಾಗಿದೆ ಅಂತ ಅವ್ರು ಬಾಯೇ ಬಿಟ್ಟಿಲ್ಲ ಸರ್, ನಾವು ಎಲ್ಲ ಗಾಬರಿ ಆಗ್ತೀವಿ ಅಂತೇಳಿ. ಆ ಥರ ಏನಾದ್ರು ಅವ್ರು ಹೇಳಿದಿದ್ರೆ ಅದು ತುಂಬಾ ಕಷ್ಟ ಇದೆ ಸರ್, ರೋಡ್ ಹೋಗ್ಲಿಕ್ಕೆ ನಡಿಯಕ್ಕೂ ಆಗೋದಿಲ್ಲ. ಓಡ್ ಬರೋದಾಗಿದ್ರೆ ತುಂಬಾ ಜನಕ್ಕೆ ಇಂಜುರೀಸ್ ಆಗ್ಬಿಡೋದು, ಆ ಥರ ಏನಾದ್ರು ಅವ್ರು ಹೇಳಿದಿದ್ರೆ. ರೈಟ್. ಶೇಖರ್, ಈಗ ಒಂದು ಪ್ರಶ್ನೆ, ಅಲ್ಲಿಗೆ ಹೋಗಿ ಬಂದವರೆಲ್ಲ ತುಂಬ ಹೇಳೋದೇನೆಂದರೆ ಪ್ರವಾಸಿಗರನ್ನು ಅಲ್ಲಿನ ಸ್ಥಳೀಯರು ತುಂಬ ಗೌರವಯುತವಾಗಿ ನಡೆಸ್ಕೋತಾರೆ, ತುಂಬ ಮರ್ಯಾದೆ ಕೊಡ್ತಾರೆ. ಅಂದರೆ ಅಲ್ಲಿ ಮಾರಾಟಗಾರರು, ವ್ಯಾಪಾರಸ್ಥರು ಅಥವಾ ಕುದುರೆ ಓಡಿಸೋರು ಇವರೆಲ್ಲ ಯಾಕೆಂದರೆ ಪ್ರವಾಸೋದ್ಯಮದಿಂದಲೇ ಅಲ್ಲಿನ ರಾಜ್ಯ ಬದುಕ್ತಾ ಇರೋದು. ಇದು ಒಂದು ಕಡೆ ಕೇಳಿಬರುವಂತಹ ಮಾತು. ಮತ್ತೊಂದು ಕಡೆ ಈ ಟೆರರ್ ಅಟ್ಯಾಕ್ನಲ್ಲಿ ಸ್ಥಳೀಯರೇ ಶಾಮೀಲಾಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸ್ಥಳೀಯರ ಸಹಕಾರ ಇಲ್ಲದೆ ಅವ್ರು ಹೊಡೆಯೋಕ್ಕಾಗದೇ ಇಲ್ಲ ಅಂತ. ಯಾವುದು ಸತ್ಯ ಹಾಗಾದರೆ ಅಂತ ಶೇಖರ್ ನಿಮ್ಮ ಪ್ರಕಾರ? ಸರ್ ನಾನು ಹೇಳ್ತಿಲ್ಲ ಸರ್, ಈಗ ಅದು ಸ್ಥಳೀಯರ ಸಹಕಾರ ಕಂಪಲ್ಸರಿ ಇದೆ ಸರ್. ಯಾಕೆಂದರೆ ನಾವು ಇಳಿದು ಬಂದಾಗ ಕುದುರೆ ಅವ್ರಿಗೆ ನಾನು ಕ್ರಿಸ್ಕಾಸ್ ಕ್ವಶನ್ ಮಾಡ್ತಾನೆ ಇದ್ದೆ, ಏನಾಯಿತು ಅದೇನಾಯಿತು ಇದೇನಾಯಿತು ಅಂತ. ಕೊನೆಗೆ ಅಲ್ಲಿ ಇಳಿದ ಮೇಲೆ ಒಬ್ರು ಹೇಳೋದು, ಇಲ್ಲ ಸರ್ ಗೋಡೆ ಕೆ ಸಾಥ್ ಕುಚ್ ಬೇಚ್ ದಿಯೆ, ನಾನು ಕ್ಯಾಬ್ ಬೇಚ್ ದಿಯೆ ಬೈ, ಕುಚ್ ಸಾಮಾನು ಬೇಚ್ ದಿಯೆ ಅಂದರು. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವರಿಗೆ ನಾನು ದುಡ್ಡು ಕೊಟ್ಟಿದ್ದೆ 8,000, ಅವ್ರಿಗೆ ಸ್ವಲ್ಪ ರೀಫಂಡ್ ಮಾಡಿದ್ರು. ಅವರು ರೀಫಂಡ್ ಮಾಡಾದ್ಮೇಲೆ ಇನ್ನೊಬ್ರು ಬಂದು, ನಾನು ಅವ್ರ ಹತ್ರ ನೆಗೋಷಿಯೇಟ್ ಮಾಡ್ತಿದ್ದೆ, ಹೋಗಿದ್ರೆ ಸ್ವಲ್ಪ ದೂರಕ್ಕೆ ಇಷ್ಟೊಂದು ನೀವು ಅಮೌಂಟ್ ಕಟ್ ಮಾಡೋದು ಸರಿಯಲ್ಲ, ಯಾಕೆ ನಮಗೂ ಬರ್ಡನ್ ಆಗುತ್ತೆ, ನಾವು ಟೂರಿಸ್ಟ್ಗಳಿಗೆ ನೀವು ಈ ಥರ ಮಾಡ್ಬೋದು ಒಂಚೂರು ಜೋರು ಮಾಡಿದೆ ಸರ್. ಜೋರು ಮಾಡಿದಾಗ ಒಬ್ರು ಹೇಳ್ತಾರೆ, ಸರ್ ಕುಚ್ ಲೋಗ್ ರೇತೆ ಅವ್ರು ದುಡಿಯೋದವ್ರಿಗೆ ಸಾಕಾಗಲ್ಲ, ಅವ್ರಿಗೆ ಎಕ್ಸ್ಟ್ರಾ ಬೇಕಾಗುತ್ತೆ, ಹಂಗಾಗಿ ಈ ಥರ ಮಾಡ್ತಾರೆ ಅಂತ ಆನ್ ದ ಸ್ಪಾಟ್ ಹೇಳಿದ್ರು ಸರ್ ಅವರು. ಸೊ ಅದ್ರ ಅರ್ಥ ಅದರಲ್ಲೇ ಯಾರೋ ಒಬ್ರು ಇದ್ದಾರೆ. ಮತ್ತೆ ಈಗ ಮೇಲ್ಗಡೆ ಶೂಟ್ಔಟ್ ಆದಮೇಲೆ ಕುದುರೆಯವರೆಲ್ಲ ಹೆಂಗೆ ಓಡೋದ್ರು ಸರ್. ಈಗ ನಾರ್ಮಲ್ ಟೆರರಿಸ್ಟ್ಗಳಾದ್ರೂ ಯಾರಿಗಾದ್ರೂ ಭಯ ಆಗಿರುತ್ತೆ, ಸ್ಥಳೀಯರಾದ್ರೇನು ಹೊರಗಡೆಯವರಾದ್ರೇನು. ಇವ್ರು ಹೆಂಗೆ ಓಡೋದ್ರು ಅಂದರೆ ಎಲ್ಲ ಕುದುರೆಯವರು, ಯಾಕಂದ್ರೆ ಪರ್ಸನ್ ಅವ್ರ ಕಡೆ ಆಗಿದೆ ಧೈರ್ಯ ಮಾಡಿ ಹೋಗಿದ್ದಾರೆ ಸರ್ ಅವರು. ಇದೊಂದು ನಮಗೆ ಅಲ್ಲಿಗೆ ಬಂದಿದ್ದು ಗಮನಕ್ಕೆ ಸರ್. ನಾನು ಆಮೇಲೆ ಅದರಲ್ಲೂ ಕೇಳಿದೆ, ಕೆಳಗಡೆ ಹೋಟ್ಲವ್ರಿಗೆ ಬಂದಾಗಲೂ ಕೇಳಿದೆ, ಈ ಲೋಕಲ್ ಟೆರರಿಸ್ಟು ಹಂಗೆಲ್ಲ ಹೇಳ್ತಿದಾರಲ್ಲ, ಏನಾದ್ರು ಇಲ್ಲೇನಾದ್ರು ಶಾಮೀಲಾಗಿದ್ದಾರೆ ಅಂದರೆ ಅವ್ರು ಹೋಟ್ಲಲ್ಲಿ ಅದೇ ಹೇಳಿದ್ರು ಸರ್, ಮುಂಚೆ ಇದ್ದಂಗಿಲ್ಲ ಕಾಶ್ಮೀರು, ಈಗ ಆರ್ಮಿ ಎಲ್ಲ ತುಂಬ ಟೈಟ್ ಇದೆ, ಯು ಆರ್ ಸೇಫ್ ಸರ್, ಡೋಂಟ್ ವೆರಿ. ನಮ್ಮ ಹೋಟ್ಲಲ್ಲಿ ಇರೋ ತನಕ ಇಲ್ಲಿ ಪ್ಯಾಲ್ಗಾಮಲ್ಲಿ ಇರೋ ತನಕ ನಿಮ್ಗೆ ಏನೂ ತೊಂದರೆ ಇಲ್ಲ. ಬೆಳಿಗ್ಗೆ ಹೊತ್ತಿಗೆಲ್ಲ ಹಿಡ್ದಾಕ್ಬಿಡ್ತಾರೆ, ಅಷ್ಟು ಜನನೂ ಹಿಡ್ದಾಕ್ತಾರೆ. ಜಸ್ಟ್ 2 to 3 hour ಆಪರೇಷನ್ ಕ್ಲೋಸ್ ಮಾಡ್ತಾರೆ ಅಂತ ಸ್ಥಳೀಯರು ಹೇಳ್ತಿದ್ರು ಸರ್. ಬಟ್ ಇದ್ರಲ್ಲಿ ಪಕ್ಕ ಸ್ಥಳೀಯರು ಸಹಕಾರ ಇಲ್ದಲೆ ಯಾರು ಹೊರಗಡೆ ಬರೋಕ್ಕಾಗಲ್ಲ ಸರ್. ಮೇಡಮ್, ನೀವು ಹೋಗಬೇಕು ಅಂದ್ಕೊಂಡಿರುವಂತಹ ಜಾಗದಲ್ಲಿ ಟೆರರ್ ಅಟ್ಯಾಕ್ ಆಗಿದೆ, 26 ಜನ ಹಿಂದೂಗಳ ಅಮಾಯಕರ ಬಲಿಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾದ ತಕ್ಷಣ ನಿಮಗೆ ಏನು ಅನ್ನಿಸ್ತು ಆ ಕ್ಷಣಕ್ಕೆ ಅಂತ ಹೇಳಿ? ಸರ್ ಅದು ನಾವು ಆ ಸ್ಪಾಟಲ್ಲಿ ಇದ್ದಾಗ ಇಷ್ಟು ದೊಡ್ಡದಾಗಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸರ್. ನಾವು ರೂಮಿಗೆ ಬಂದು ನ್ಯೂಸ್ ಚಾನಲ್ಸ್ ಎಲ್ಲ ನೋಡಿದ ಮೇಲೇ 26 ಜನಕ್ಕೆ ಶೂಟೌಟ್ ಆಗಿರೋದು, ತುಂಬ ಜನ ಇಂಜುರಿ ಆಗಿರೋದಂತ ಗೊತ್ತಾದ ತಕ್ಷಣ ತುಂಬ ಗಾಬರಿ ಆಯಿತು ಸರ್ ನಮಗೆ. ನಾವೇನಾದ್ರೂ ಒಂದು 1/2 hour 20 minutes ಬಿಫೋರ್ ಹೋಗಿದ್ದಿದ್ರೆ ನಾವು ಅಲ್ಲಿ ಸಿಗಾಕೊಳ್ತಾ ಇದ್ವಿ ಸರ್. ಕೇಳಿದ ತಕ್ಷಣ ತುಂಬಾ ಗಾಬರಿ ಆಯ್ತು ಸರ್ ನಮ್ಗೂನು. ಅಂದ್ರೆ ನಿಮ್ಮನ್ನ ದೇವರೇ ಕಾಪಾಡಿದ್ನ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡಿಲೇ ಆಯ್ತು ಅಂತ ಆಗ್ಲೇ ಹೇಳ್ತಾ ಇದ್ರಿ ನೀವು? ಹೌದು ಸರ್, ನಾವು ಜಸ್ಟ್ ಅದು ದೇವಸ್ಥಾನ ನೋಡ್ಕೊಂಡು ಹಾಗೆ ವಾಪಸ್ ಬಂದಿದ್ರೆ ನಾವು ಬೇಗ ಹೊರಟಿರ್ತಿದ್ವಿ ಸರ್. ಅಲ್ಲಿ ಗೈಡ್ ನಾವು ಹೈಯರ್ ಮಾಡ್ಕೊಂಡು ಅದ್ರದ್ದು ಹಿಸ್ಟ್ರಿ ಕೇಳ್ಕೊಂಡು ಆ ಫೋಟೋಸ್ ಎಲ್ಲ ನೋಡ್ಕೊಂಡು ಅದು ಯಾವ ತರ ಅದು ಅರ್ಥವೇಗಾಗಿ ಬಿದ್ದಿದ್ದು, ಅದು ಹೆಂಗೆ ಎಕ್ಸ್ಕವೇಷನ್ ಆಯ್ತು, ಯಾರಿಂದ ಎಕ್ಸ್ಕವೇಷನ್ ಆಯ್ತು, ಅದ್ರದ್ದು ವಿಗ್ರಹ ಇರ್ಲಿಲ್ಲ ಸರ್, ದೇವ್ರದ್ದು ವಿಗ್ರಹ ಅಲ್ಲಿ ಇರ್ಲಿಲ್ಲ. ಬಟ್ ದೇವಸ್ಥಾನ ಅದ್ರ ಸುತ್ತಮುತ್ತದ್ದು ಅದೆಲ್ಲನೂ ಇತ್ತು. ಅದು ದೇವ್ರನ್ನ ಶ್ರೀನಗರ್ಗೆ ಶಿಫ್ಟ್ ಮಾಡಿದಾರಂತೆ ಸರ್ ಬ್ರಿಟಿಷ್ ಕಾಲದಲ್ಲಿ. ಅದೆಲ್ಲ ಹಿಸ್ಟ್ರಿ ತಿಳ್ಕೊಂಡು ಅದ್ರ ಮುಂದ್ಗಡೆ ಫೋಟೋ ಎಲ್ಲ ತಗೊಂಡು ತುಂಬಾ ಚೆನ್ನಾಗಿದೆ ಸರ್ ದೇವಸ್ಥಾನ. ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು ಸರ್ ನಮ್ಗೆ. ಶೇಖರ್, ಈಗ ಒಂದೇನಂದ್ರೆ ಕೆಲವರೆಲ್ಲ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾರೆ, ಭದ್ರತೆ ಇರಲಿಲ್ಲ ಅಂತಾರೆ. 2,000 ಜನ ಇರೋ ಕಡೆ ಒಬ್ಬರೂ ಕೂಡ ಭದ್ರತೆ ಕೊಟ್ಟಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಅಂತಾರೆ. ಇನ್ನೊಂದು ಕಡೆ ಮೋದಿ ನಂಬಿಕೊಂಡು ನಾವು ಕಾಶ್ಮೀರಕ್ಕೆ ಹೋದ್ವಿ, ಅಲ್ಲಿ ಇಂಥ ದುರ್ಘಟನೆ ನಡೀತು, ಕೇಂದ್ರ ಸರ್ಕಾರನೇ ಹೊಣೆ ಅಂತಾರೆ. ಈಗ ನಿಮ್ಮ ಪ್ರಕಾರ ಈ 26 ಜನರ ಸಾವಿಗೆ ಯಾರು ಹೊಣೆ, ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಮತ್ತು ಯಾರ ವಿರುದ್ಧ ಕ್ರಮ ತಗೋಬೇಕು ಅಂತ ತಮ್ಮ ಆಗ್ರಹ ಅಂತ? ಸರ್, ಈಗ ನಾವು ಕಾಶ್ಮೀರಕ್ಕೆ ಇಳಿದಾಗಿಂದ ರಾತ್ರಿ ನಾವು 10 ಗಂಟೆಗೆ ಸರ್ 10 ಗಂಟೆಯಿಂದ ರೂಮಿಗೆ ಹೋದಾಗಿಂದ ಅಪ್ ಟು ನಾವು ಪಾಲ್ಗಾಮ್ ಹೋಗೋ ತನಕ ರಾತ್ರಿ ಹೋಗಿ ಸ್ಟೇ ಆದ್ವಿ. ಮತ್ತು ಪಾಲ್ಗಾಮ್ ಹೋಗ್ತಾ ಆಂದಿವೆ ಆರ್ಮಿಯವ್ರು ತುಂಬ ಇದ್ದಾರೆ ಸರ್. ಆಲ್ಮೋಸ್ಟ್ 200 ಮೀಟರ್ 300 ಮೀಟರ್ಗೆಲ್ಲ ಒಂದು ಆರ್ಮಿ ವೆಹಿಕಲ್ಸ್ ಇದೆ, ಆರ್ಮಿಯವ್ರು ತುಂಬ ಇದ್ದಾರೆ. ಬಟ್ ನಾವು ಆ ಮೇಲ್ಗಡೆ ಪ್ಲೇಸಲ್ಲಿ ನೋಡಿಲ್ವಲ್ಲ ಸರ್. ಮೇಲ್ಗಡೆ ಪ್ಲೇಸಲ್ಲಿ ಎಷ್ಟು ಜನ ಆರ್ಮಿಯವ್ರು ಇದ್ರು, ಅದು ಯಾಕೆ ಇರಲಿಲ್ಲ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಅಂದಾಜಿಲ್ಲ ಸರ್. ಬಟ್ ಕಾಶ್ಮೀರದಲ್ಲಂತೂ ತುಂಬ ಟೈಟ್ ಇದೆ ಸರ್ ಸೆಕ್ಯೂರಿಟಿ. ಅಲ್ಲಲ್ಲೇ 100 ಮೀಟ್ರ್ 200 ಮೀಟ್ರಿಗೆಲ್ಲ ವ್ಯಾನ್ಗಳು, BSF ವ್ಯಾನ್ಗಳು ಮತ್ತು ಯೋಧರು ಎಲ್ಲ ಡೆಪ್ಯೂಟ್ ಮಾಡಿದ್ದಾರೆ ಸರ್. ನನಗಲ್ಲೇನೋ
ಭದ್ರತಾ ವೈಫಲ್ಯ ಅಂತ ಅನ್ನಿಸ್ಲಿಲ್ಲ ಸರ್ ನಮಗೆ. ಓಕೆ, ಈಗ ಚಂದ್ರಶೇಖರ್ ಅವರೇ, ಲೋಕಲ್ ಶಾಮೀಲ್ ಆಗಿದ್ರಿಂದ ಅವ್ರು ಯಾವ ತರ ಪ್ಲಾನ್ ಓಕೆ, ನೀವು ಅನ್ಕೊಂಡಿರುವಂತಹ ಜಾಗಕ್ಕೆ ನೀವು ಹೋಗೋದಕ್ಕಾಗ್ಲಿಲ್ಲ. ಈಗ ದಾಳಿ ಆಗಾಗಿದೆ, 26 ಜನ ಸಾವನ್ನಪ್ಪಿದ್ದಾರೆ. ಈಗ ಒಂದ್ ವೇಳೆ ಅವಕಾಶ ಸಿಕ್ಕರೆ ಮತ್ತೆ ಹೋಗ್ಬೇಕು ಅನ್ಸುತ್ತಾ ಆ ಜಾಗಕ್ಕೆ? ನೋಡೋಣ ಸರ್, ಕಾದ್ ನೋಡೋಣ ಸರ್. ಯಾಕಂದ್ರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವ ರೀತಿ ಡಿಸಿಷನ್ ತಗೊಳುತ್ತೆ, ಪ್ರವಾಸಿಗರಿಗೆ ಯಾಕೆ ಸೇಫ್ ಮಾಡುತ್ತೆ, ಈ ಟೆರರಿಸಮ್ ಅನ್ನೋದು ಹೋಗ್ಬೇಕು ಸರ್. ಅಲ್ಲಿ ತನಕ ನಾವ್ ಯಾರು ಧೈರ್ಯ ಮಾಡಕ್ ಆಗಲ್ಲ ಸರ್. ಖಂಡಿತ ಯಾಕಂದ್ರೆ ಈಗ ಆ ನಾವು ದೇವರೇ ಹೋಗ್ತಿರೋದು ನಿಮ್ಮನ್ನ ನಮ್ಮ ಕಾಪಾಡಿದ್ದಾರೆ ಅಂತ ಮನೆಯಲ್ಲಾಗಿರ್ಬೋದು. ಅನ್ಕೊಳ್ಳಿ. ನೀವು ಹೋದಂತಹ ದೇವಸ್ಥಾನದಲ್ಲಿ ನೀವು ದರ್ಶನ ಮಾಡಿದ ದೇವರನ್ನ ಇನ್ನೊಂದು ಸರ್ತಿ ನೆನೆಸ್ಕೊಳ್ಳಿ. ಎನಿವೆ, ಹ್ಯಾಪಿ ಫಾರ್ ಯು. ಇಬ್ಬರು ಸೇಫಾಗಿ ನಿಮ್ಮ ಕುಟುಂಬದವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಚಂದ್ರಶೇಖರ್ ಮತ್ತು ಅವರ ಪತ್ನಿ ಇಬ್ಬರಿಗೂ ಕೂಡ ಧನ್ಯವಾದ.